ಇವರು ಡ್ರೋನ್ ಆಡ್ಸಕ್ ಹೋಗಿ ಅದು ಯಾರ್ದು ಕಾಣೆ ಒಳಗೆ ನುಗ್ಗಿಸ್ಬಿಟ್ಟಿದ್ರು. ನಿಮ್ದು ಯಾವುದೇ ಡ್ರೋನ್ಗಳು ಮೇಲೆ ಬಂದ್ರೆ ದಯವಿಟ್ಟು ನಮಗೆ ಏನೋ ಫೈಟ್ ಕೊಡಕ್ಕೆ ಬರಬೇಡಿ. ಯಾಕಂದ್ರೆ ಇವ್ರದ್ದು ನಿರಂಜನ ಡ್ರೋನು ದುಬೈಯಿಂದ ತರಿಸಿರೋದು 3.5 ಕೋಟಿ. ನಾನು ಇವಾಗ ಯೂಟ್ಯೂಬಲ್ಲಿ ಮಾಡ್ತಾ ಇರೋದು ಪ್ರಶ್ನೆ ಲಾಗು. ಪ್ರಶ್ನೆ ಲಾಗ್ಗೆ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೊಪ್ಪು ಕುಯ್ಬೇಕಾಯ್ತು. ಸೊಪ್ಪು ಕುಯ್ಯೋಣ ಅಂತ ಗಾಡಿಯೆಲ್ಲ ನಿಂತ್ಕೊಂಡು ಪೆಟ್ರೋಲ್ ಹಾಕಿಸೋಣ ಅಂತ ಬಂದಾಗ ಅವಾಗ ನೋಡಿದೆ ನನ್ನ ಗಾಡಿ ಇಂಡಿಕೇಟರ್ ಬೇರೆ ಮುರಿದೋಗಿ. ಪಾಪ ನನ್ನ ಗಾಡಿ ಎಷ್ಟು ಬೈಕತ್ತಾಯ್ತೋ ಏನೋ ಮುರಿದೋಗಿರೋ ಒಂದು ಇಂಡಿಕೇಟರ್ನು ಹಾಕಿಸಕಾಯ್ತಲ್ಲ ಅಂತ ಸೊಪ್ಪು ಕುಯ್ಯೋಣ ಅಂತ ನಾವು ಸೊಪ್ಪು ತಗೊಂಡಿದ್ದಕ್ಕೆ ಬಂದೋ. ಸೊಪ್ಪು ತಗೊಂಡಿದ್ದು ಎಲ್ಲಿ ಅಂದ್ರೆ ಮೊಟ್ಟೆ ದೊಡ್ಡಿ ಹತ್ರ. ಈಗ ಸೊಪ್ಪಿನ ರೈಟ್ ಫುಲ್ ಡಿಮ್ಯಾಂಡು. ಯಾಕಂದ್ರೆ ಗೂಡನ್ ರೈಟ್ ಆ ಥರ ಅದೇ. ಈಗಿರೋ ರೈಟ್ಗೂ ಮತ್ತೆ ಸೊಪ್ಪು ಸಿಗ್ತಾ ಇರೋದಕ್ಕೆ ಭಾಳ ಕಷ್ಟ ಆಗ್ಬಿಟ್ಟದೆ ಸೊಪ್ಪು ಸಿಕ್ಕೋದು. ಈಗ ನಮ್ಮ ಕಡೆ ಆಗಿದ್ರೆ ಈ ಸೊಪ್ಪು ಯಾವುದೇ ಕಾರಣಕ್ಕೂ 14,000 ಕೊಡ್ತಿರ್ಲಿಲ್ಲ. ಅವರೇನೋ ಹೇಗೆ ಕೊಟ್ಟರು ಏನೋ ಅನ್ನೋದು ಗೊತ್ತಿಲ್ಲ. ಮತ್ತೆ ಪಕ್ಕ ಬೇರೆ ಮಾವಿನ ತೋಟ ಕೂಡ ಇತ್ತು. ಹಂಗೆ ಸುತ್ತಮುತ್ತ ಎಲ್ಲ ರೌಂಡ್ ಹೊಡಿತಾ ಇದೆ ಸೊಪ್ಪು ನೋಡೋಣ ಅಂತ. ಸೊಪ್ಪೇನೋ ಫೈನಾಗಿತ್ತು. ಸೊಪ್ಪೆಲ್ಲ ನೋಡಾದ್ಮೇಲೆ ಮತ್ತೆ ಸೊಪ್ಪು ಕುಯ್ಬೇಕಾಯ್ತು. ಸೊಪ್ಪು ಕುಯ್ತಾ ಇದ್ದೋ. ಮತ್ತೆ ಅಲ್ಲೇ ಪಕ್ಕದಲ್ಲಿ ನಮ್ಮ ಜೊತೆ ಬಂದಿದ್ದವರು ಸೊಪ್ಪು ಕುಯ್ತಾ ಇದ್ರು. ಮತ್ತೆ ಸೊಪ್ಪೆಲ್ಲನೂ ನೀಟಾಗಿ ಕೂದಾಯ್ತು. ಏನು ಬಿಸಿಲು ಬೇರೆ ಹೊಡಿತಾ ಇತ್ತು. ಸೊಪ್ಪೆಲ್ಲನೂ ಕೂದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಸೊಪ್ಪೆಲ್ಲನೂ ಕೂದಾದ್ಮೇಲೆ ಟೆಂಪೋಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದೆ. ಟೆಂಪೋ ಎಲ್ಲ ಬಂದಾದ್ಮೇಲೆ ಸೊಪ್ಪೆಲ್ಲನೂ ಟೆಂಪೋಗೆ ತುಂಬಿಟ್ಟು ಹಿಂಗೆ ಗಾಡಿ ಓಡಿಸ್ಕೊಂಡು ಬರ್ಬೇಕಾರೆ ಇನ್ಸ್ಟಾಗ್ರಾಮ್ಗೆ ಆಗಲಿ ಮತ್ತು ಯೂಟ್ಯೂಬ್ಗೆ ಆಗಲಿ ಯಾರೇ ಹೊಸ್ದಾಗಿ ಬರೋದಾದ್ರೂ ಬೇರೆ ಬೇರೆ ಕಂಟೆಂಟ್ ತಗೊಂಡು ಇನ್ಸ್ಟಾಗ್ರಾಮ್ಗೆ ಆಗಲಿ ಯೂಟ್ಯೂಬ್ಗೆ ಆಗಲಿ ಬನ್ನಿ. ಯಾಕಂದರೆ ಎಲ್ಲರೂ ಒಂದೇ ಥರ ಕಂಟೆಂಟ್ ತಂದರೆ ಯಾರೂ ಜಾಸ್ತಿ ಲೈಕು ಮಾಡಲ್ಲ, ಸಪೋರ್ಟು ಮಾಡಲ್ಲ. ನಾನು ಮನೆ ಹತ್ರಕ್ಕೆ ಬಂದು ಮಕ್ಕಳಿಗೆಲ್ಲ ತೊಳೆದು ನಾಷ್ಟ ಇಷ್ಟ ಎಲ್ಲ ಮಾಡೋದಕ್ಕೆ ಟೆಂಪೋನು ಮನೆ ಹತ್ರಕ್ಕೆ ಬತ್ತು. ಈಗ ಸೊಪ್ಪೆಲ್ಲನೂ ಇಳಿಕೆ ಬಾ 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 ಹಂಗೆ ಹಿಂದಕ್ಕೆ ಹಾಂ 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 ಬೇಸ್ ತೋರಿಸು. ಇದು ಗಾಯ್ಸ್, ಇದು ನಮ್ಮವರು ನೋಡ್ಕೊಳ್ಳಿ. ಇವನು ಕರಡಿ ಅಂತ ನೀಟಾಗಿ ಮಕ್ಕ ನೋಡ್ಕೊಳ್ಳಿ. ಇವನು ಕೂದಲು ನೋಡಿ ಕೂದಲ ಅಂತ ಹೆಂಗೆ ಬೆಂಕಿ ಕಡಿಮೆ ಕೊಡೋದು ಇರ್ತಾರೆ. ತಿಂಡಿ ಬೇಡ ನಮಗೆ. ಈಗ ಅಲ್ಲಿ ಉತ್ತುಪ್ಪ ಅಂದಲ್ಲ ಅವನು ಅಲ್ಲಿ ನಿಂತವನು ನೋಡಿ. ಮುಸ್ತಫಾ ನೀವು ಅಂದರೆ ಮುಸ್ತಫಾ, ಇವನೇ ಮುಸ್ತಫಾ ಅಂತ. ಅವನು ದೊಡ್ಡ ಮುಸ್ತಫಾನ ಅವನು. ಇವನಿಗೆ ಕಟಿಂಗ್ ಮಾಡ್ಸೋಕ್ಕೆ ಕಾಸಿಲ್ವಂತ. ಯಾರೋ ಇದ್ರೆ ದಯವಿಟ್ಟು ಫೋನ್ಪೇ ಮಾಡಿ. ಎಷ್ಟು ಬೆಳೆದು ನಿಂತಾವ ನೋಡಿ. ಇದು ಗಡ್ಡ ನೋಡಿ, ಕೂದಲು ನೋಡಿ, ಬಟ್ಟೆ ನೋಡಿ. ಎಲ್ಲಿ ಇವನು ಮಗ ತೊಳಿತಾನೆ. ಇವನು ಈ ಏರಿಯಾ ಡಾನ್ ಅಂತ ಇವನು. ಹೇಳ ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹೋಗಿ ಬಿಡಲ್ಲ. ಹೇಳಲ್ಲ. 6,000. 2,000 ಈಗ ಕಟ್ಟಬೇಕು. ಕಟ್ಟರೆ ನಿನಗೆ ಆಗ ನಾಣ ಹಾಕದೆ ಇಂಚ ನಾಳೆ ಇವರು ಡ್ರೋನ್ ಆಡ್ಸಕ್ ಹೋಗಿ ಅದು ಯಾರ್ದು ಕೋಣೆ ಒಳಗೆ ನುಗ್ಗಿಸ್ಬಿಟ್ಟಿದ್ರಂತೆ. ಕೋಣೆ ಅಂದರೆ ಅಡುಗೆ ಮನೆ. ತಪ್ಪಾಗಿ ತಿಳ್ಕೊಬಿಡಿ. ಕೋಣೆ ಅಂದರೆ ಅಡುಗೆ ಮನೆ. ನೋಡ್ಕೊಳ್ಳಿ, ಇಲ್ಲೊಂದು ರೆಕ್ಕೆ ಕಡಾಗ್ಬಿಟ್ಟದೆ. ಮತ್ತು ಇದು ಡ್ರೋನು ಎಲ್ಲಿ ಬುಕ್ ಮಾಡಿದ್ದು? ಕೋಬ್ರಾ ಕಮ್ಯುನಿಕೇಶನ್ ಅಲ್ಲ? ಹಾಂ, ಬುಕ್ ಮಾಡ್ಬೇಕಾದ್ರೆ ದುಬೈಗೆ ಹೋಯ್ತದೆ ಅಂತ ಹೇಳಿದ್ರಾ? ಇಲ್ಲ ಆರ್ಬಿಡ್ತದೆ. ಈಗ ಕೆಲವು ನಿಮಿಷದಲ್ಲಿ ಈಗ ನಿರಂಜರು ಡ್ರೋನ್ ಆಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಹಕರಿಸ್ಬೇಕು. ನಿಮ್ದು ಯಾವುದೇ ಡ್ರೋನ್ಗಳು ಮೇಲೆ ಬಂದರೆ ದಯವಿಟ್ಟು ನಮಗೆ ಏನೋ ಫೈಟ್ ಕೊಡಕ್ಕೆ ಬರಬೇಡಿ. ಯಾಕಂದರೆ ಇವ್ರದ್ದು ನಿರಂಜನ ಡ್ರೋನು ದುಬೈಯಿಂದ ತರಿಸಿರೋದು 3.5 ಕೋಟಿ. ಅದಕ್ಕೆ ಈಗ ಸಿಂಪಲ್ ಆಗಿತ್ತು ಒಂದು ವೆಲ್ಡಿಂಗ್ ಮಾಡಿಸ್ಬೇಕು ನೋಡಿ. ಇಲ್ಲಿ ವೆಲ್ಡಿಂಗ್ ಮಾಡ್ಸೋಕ್ಕಿದ್ಕೆ ಆಮೇಲೆ ಇದು ನೋಡಿ. ಇದು ಎಲ್ಲಿ ಕೋಬ್ರಾ ಕಮ್ಯುನಿಕೇಶನ್ ಇಂದ ಮಾಡಿರೋದಿದ. ಇರ್ರಿ ತೋರಿಸ್ತೀನಿ ಸ್ವಲ್ಪ. ಇಲ್ಲಿ ಇದ್ದ ಆನ್ ಮಾಡಿ ಕನೆಕ್ಟ್ ಹೋದ್ರೆ ಆರ್ಬಿಟ್ಟದ. ಎಲ್ಲಿಗೆ ಶಿವಣ್ಣ ರೇಟಿಂಗ್ ನುಗ್ಬಿಟ್ಟದ. ಓ ಪಕ್ಕ ಡಮ್ ಅಂತದೀಗ. ಹಾಂ ಆಪಾಯ್ತು ಬ್ರೋ. ಇದು ಹೋಯ್ತು ಕಣ. ಇದ್ರ ಕತೆ ಮುಗೀತು.
ಸುಮಾನ ಏನು ಮಾಡೋಕ್ಕಾಯ್ತು ಇನ್ನ ಮಗ ಕಾಲೇಜ್ಗೆ ಹೋಗಿದ್ದಂತೆ ಕಾಲೇಜ್ಗೆ ಹೋಗಿದ್ನ ಅದು ಯಾವ ಹುಡುಗಿ ಜೊತೆ ಶೂಟಿಂಗ್ ಹೋಗಿದ್ನ ಈಗ ದುಡ್ಡು ಈಗ ಕಟಿಂಗ್ ಮಾಡ್ಸೋಕೆ ಎಲ್ಲ ಗಡ್ಡೆ ಎಲ್ಲ ಬೆಳೆದೋಗೋದು ಜರ್ಮಣಕ್ಕೆ ಹೋಗ್ತಿದ್ದೀವಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಈಗ ಹಿಂಗೆ ಅವನೇ ಈಗ ಇವನ್ನ ಮುಸ್ತಫನ್ ಮಾಡ್ಬೇಕೀಗ. ನೆಕ್ಸ್ಟು ಎಲ್ಗೋಯ್ತಾ ಇರೋದಂದ್ರೆ ನಿರಂಜು ಫೋನು ನೀರು ಕಟ್ಬೇಕಾರೆ ಅವನು ಕರೆಂಟ್ ಬಂತು ಅಂತ ಗುಂಡಿ ಮೇಲೆ ಓಡೋಗ್ಬೇಕಾರೆ ಅವನು ಗುಂಡಿಗೆ ಸೇರಿಸಿ ಬಿದ್ದೋಗಿದ್ದ. ಅವಾಗ ನೀರೊಳಗೆ ಬಿದ್ದೋಗಿತ್ತು. ಈಗ ನಮ್ಮ ಪುಟ್ಟ ಸಿಕ್ತ ನೋಡಿ, ಇವರೇ ನಮ್ಮ ಪುಟ್ಟ ಚಡಿ ಕೊಂಡು ಊರ್ಗೋಯ್ತಾ. ಆ ಗುಂಡಿಗೆ ಫೋನ್ ಒಂದೇ ಬಿದ್ದಿರಲಿಲ್ಲ, ಜೊತೆಗೆ ಇವನು ಬಿದ್ದೋಗಿದ್ದ. ಏನಂದರೆ ಇವ್ನು ಸ್ವಲ್ಪ ಈಜು ಬತ್ತಿತ್ತು, ಹಾಗಾಗಿ ಸ್ವಲ್ಪ ಬದಿಕಂಡ. ಅವ್ನ ಫೋನ್ಗೆ ಈಜು ಬತ್ತಿರಲಿಲ್ಲ, ಹಾಗಾಗಿ ಅವ್ನ ಫೋನು ಸ್ಪೀಕರು ಗಂಟ್ಲೆಲ್ಲ ಹೋಗ್ಬಿಟ್ಟದೆ. ಈಗ ಹೋಗಿ ಫೋನ್ ರೆಡಿ ಮಾಡಿಸೋಣ, ಮತ್ತೆ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈಗ ಗಡ್ಡ ಶೇಪ್ ಎಲ್ಲ ನೀಟಾಗಿ ಮಾಡ್ಸಾಗಿದೆ, ಕಟಿಂಗ್ ಮಾಡ್ಸೋಕ್ಕಲ್ಲ, ಯಾಕಂದರೆ ಕಾಸು ಇರಲಿಲ್ಲ ಅಷ್ಟೇ. ಗೈಸ್ ಇನ್ನೇನು ನಾವು ಸಿಗ್ನಲ್ ಜಂಪ್ ಮಾಡಬೇಕಾಯ್ತು, ಅಷ್ಟೊತ್ತಿಗೆ ರೆಡ್ ಸಿಗ್ನಲ್ ಬಿದ್ದಾಯಿತು ನೋಡಿ. ರೆಡ್ ಸಿಗ್ನಲ್ ಮಾತ್ರ ನೋಡಬೇಕು ನೋಡಿ. ಈಗ ಹೋಗಿ ಮೊಬೈಲ್ ರಿಪೇರಿ ಮಾಡಿಸ್ತೀವಿ. ಓನರ್ ಜೂಮ್ ಮಾಡಿಬಿಡ್ತೀನಿ. ಗೈಸ್ ಸ್ವಲ್ಪ ಕಾಯೋದು ಯಾರು ಅಂದ್ಬಿಟ್ಟು, ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಸಿಗ್ನಲ್ಲು ಜಂಪ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಈಗ ಗೈಸ್ ಇವತ್ತು ಭಾನುವಾರ ಆಗೋದ್ರಿಂದ ಚನ್ನಪಟ್ಟಣದಲ್ಲಿ ಯಾರು ಹುಡುಗಿರು ಕಾಣಿಸ್ತಾ ಇಲ್ಲ. ಅಂದರೆ ಹುಡುಗಿರು ಕಾಣಿಸ್ತಾ ಇದ್ದಾರೆ, ಕಾಲೇಜ್ ಹುಡುಗಿರು ಯಾರು ಕಾಣಿಸ್ತಾ ಇಲ್ಲ. ಅದಕ್ಕೆ ಒಂದು ಮಗ ಫುಲ್ಲು ಸಪ್ಕಾಗ್ಬಿಡೋದೆ, ಅದು ಶೇಪ್ ಮಾಡಿಸ್ಕೊಂಡು ಸಪ್ಕಾಗ್ಬಿಡೋದೆ. ಗೈಸ್ ಈಗ ಫಲೋಡ ಕುಡಿಯೋಕೆ ಹೋಗೋಣ ಬನ್ನಿ. ಫಲೋಡ ಕುಡಿಯೋದು ಹೆಂಗೆ ಅಂತ ತೋರಿಸ್ತೀನಿ. ಎಲ್ಲ ಕೆಲಸ ಹೋಗಿದ್ದು ಊರಿಗೆ ಹೋಗ್ತಾ ಇದ್ದೀವಿ. ಈ ಕರೆಕ್ಟಾಗಿ ನೋಡಿ ಇವನ್ನ ಕಟಿಂಗ